ಬನ್ನಿ ನಮ್ಮ ಟೀಮ್ಗೆ ನಿಮಗೆ ವೆಲ್ಕಮ್. GPIER ರಂಗತಂಡಕ್ಕೆ ತಮಗೆ ಸ್ವಾಗತ. ಸರ್ರು ಒಳಗಡೆ ಕೂತಿರಂಗವ್ರೆ, ಅದಕ್ಕೆ ಎಲ್ಲರೂ ಇಲ್ಲಿ ಆಚೆ ನಿಂತ್ಕೊಂಡವ್ರೆ. ಈಗ ಇವನು ಕೀರ್ತಿ ಅಂತ ಹೇಳ್ಬಿಟ್ಟು ದರ್ಶನ್ ಅವರ ಅಪ್ಪಟ ಅಭಿಮಾನಿ. ಕಲಾಚಂದನ 123 ಅಲ್ಲ ಕಣೆಯ. ನಾಳೆ ಇದು ಅದು ರಿವ್ಯೂ ಮಾಡಬೇಕಂತೆ ಸರ್. ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದಿದ್ದೀನಿ ನಮ್ಮ GPIER ರಂಗತಂಡದ ತಾಲೀಮಿಗೆ. ಅಂದರೆ ರಿಹರ್ಸಲ್ ನಡೆಯುತ್ತೆ. ಆ ನಾಟಕದ ರಿಹರ್ಸಲ್ಗೆ ಬಂದಿದ್ದೀನಿ ಇವಾಗ. ಅದು ಹೇಗೆ ನಡೀತೆ ಅಂತ ತೋರಿಸ್ತೀನಿ, ಬನ್ನಿ. ಚೆನ್ನಾಗ್ಬಿಟ್ಟವ್ರೆ ರಂಗೋಲೆ. ಏನು ನೋಡ್ಕೊಂಡು ಬಂದೆ. ರಿಹರ್ಸಲ್ ಮತ್ತೆ ಹೋಗ್ತಾ ಇದ್ದೀನಿ. ನಾಟಕಕ್ಕೆ ಬಂದಿರೋರೆಲ್ಲರೂ ಆಚೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಸರ್ರು ಒಳಗಡೆ ಕೂತಿರಂಗವ್ರೆ, ಅದಕ್ಕೆ ಎಲ್ಲರೂ ಇಲ್ಲಿ ಆಚೆ ನಿಂತ್ಕೊಂಡವ್ರೆ. ಈಗ ನೆಕ್ಸ್ಟ್ ಎಲ್ಲರೂ ಒಳಗಡೆ ಹೋಗ್ಬಿಟ್ಟು ಕೂತ್ಕೊಂಡು ಪುಸ್ತಕ ರೀಡಿಂಗ್ ಮಾಡ್ತೀವಿ. ನೋಡಿ ಅಲ್ಲಿ ಆಲೇ ಒಂದು 3 ಜನ ಇಂಟ್ರೆಸ್ಟಾಗಿ ಓದ್ತಾ ಇದ್ದಾರೆ. ಸರ್ರು ಒಳಗಡೆ ಕೂತಿದ್ದಾರೆ. ನಾನು ಒಳಗಡೆ ಹೋಗಿ ಈಗ ನಮಸ್ಕಾರ ಮಾಡ್ಕೊಬರ್ಬೇಕು. ಇಲ್ಲಿ ಆಚೆ ಅದು ಮಾತಾಡ್ತಾ ಇದ್ದಾರೆ ಎಲ್ಲರೂ. ಒಳಗಡೆ ಹೋಗ್ತೀನಿ ಬನ್ನಿ. ಇವಾಗ ನೋಡ್ತಾ ಇದ್ದಾರೆ ನನ್ನ ಹೆಸರು. ನಮಸ್ಕಾರ ಸರ್. ನಮಸ್ಕಾರ. ಮಹಾರಾತ್ರಿ ಸ್ಕ್ರಿಪ್ಟ್ನ ರೀಡಿಂಗ್ ಮಾಡ್ತಾ ಇದ್ದಾರೆ ಹುಡುಗರು. ನಗೀತಾನೆ. ಇರಲಿ. ಆಗಲೇ ಮರೆತೆಯ ಬೈಗಿನಲ್ಲಂದದ್ದು ಹೊತ್ತಿ ಕೂಡ ನೆರೆನವಿರ ಕಣ್ಣೊಡನೆ ದೂರಾಗುವುದು. ಉದುರುದುರು ನೆನಪೆ. ಈಗ ನೆನಪಾಯ್ತೆ. ನಡೆಬೇಗ ಅರಮನೆಯ ಪಶ್ಚಿಮ ದ್ವಾರದೊಳಗೂ ಕಾಯುತ್ತಿದೆ. ಬರುವೆನಲ್ಲಿಗೆ ಬೇಗ. ಬಾ ಬೆಳಗ್ಗೆ. ಒಟ್ಟದೇ ಹೇಳ್ಕೊಳ್ಳುವಂಥದ್ದು ಮಾಮೂಲಿ ಕಲಬೆರೆ ಆಯ್ತಾ ಸರ್. ಅಲ್ಲ ಅವನಿಗೆ ರೋಲ್ ಫಿಟ್ ಆಗಿದೆ ಇನ್ಸ್ಪೆಕ್ಟರ್. ಅದೇ ಚೆನ್ನಾಗಿದೆ, ಒಮ್ಮೆ ನೋಡ್ಬೋದು. ಅರ್ಥವಾದ ಹೇಳಿಕೊಳ್ಳುವಂತ. ನಾಳೆ ಇದು ಅದು ರಿವ್ಯೂ ಮಾಡಬೇಕಂತೆ ಸರ್. ಯೂಟ್ಯೂಬ್ ರಿವ್ಯೂ ಮಾಡಬೇಕಂತೆ. ಯಾವ ಸಿನಿಮಾ ಸರ್? ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿಲ್ಲ. ಯಾವ ಸಿನಿಮಾ ಮತ್ತೆ ಅಲ್ಲಿ ಇದು ಸುದೀಪ್ ನೋಡ್ಕೊಂಡಾನೆ. ಯಾವ್ದು ಸಿನಿಮಾ? ಹೀರೋಯಿನ್ ಅಂತ ಇದೆ ಸ್ಕೋಪ್. ಯಾವ ಸಿನಿಮಾ ನೀವು ರಿವ್ಯೂ ಮಾಡಕ್ ಹೋಗ್ತಾ ಇರೋದು? ನಿಮಗೆ ಗೊತ್ತು ಯಾವ ಸಿನಿಮಾ ಆದ್ರೆ ಆ ಫಿಲ್ಮ್ ರಿವೆಂಜ್ ಮಾಡೋದು ನನಗೆ ಅಪ್ಪರಿಯಾದಂತ ಮತ್ತು ತಕ್ಷ ಎಲ್ಲ ಹುಡುಗರು ಸರ್. ತಲೆ ಕೆಡೋಗ್ಬಿಡೈತೆ. ಈಗ ನಾಳೆಯಿಂದ ರಿಹರ್ಸಲ್ ಮಾಡಬೇಕು. ಮಹಾರಾತ್ರಿ ಕುವೆಂಪು ಅವ್ರ ನಾಟಕ ಏನೇನು ಮಾಡಬೇಕು, ಹೆಂಗೋ ಡೈರೆಕ್ಟ್ರು ಹೆಂಗೆ ಹೇಳ್ತಾರೋ ಎಲ್ಲ ಯೋಚನೆ ಮಾಡ್ತಾ ಇರಬೇಕು ಡೈಲಿ. ಓಕೆ ಬಾಯ್ ಸರ್. ಬಾಯ್. ಎಲ್ರಿಗೂ ನಮಸ್ಕಾರ. ಯು ಆಲ್ ಗುಡ್? ಓಕೆ, ಏನಾದರೂ ಧ್ರುವ ಅವರೇ ಹೇಳಿ, ಈಗ ಏನಾದರೂ ಹೇಳಿ. ಏನು ಹೇಳಿ ಏನಂತೀರಾ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ? ಈಗ ದರ್ಶನ್ ಅವರು ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ.
ಓಕೆ ಒಳ್ಳೇದು ಮಾಡಲಿ. ಅವ್ರಿಗೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ಸ್, ಹೆಚ್ಚು ಹೆಚ್ಚು ಲೈಕ್ಸ್, ಹಾ ಹೆಚ್ಚು ಕಮೆಂಟ್ಸ್, ಜಾಸ್ತಿ ಶೇರ್ ಮಾಡಿ. ಓಕೆ ಹೋಪ್ ಬರ್ಚನ್ ಅವರು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಹಾ ಓಕೆ ಓಕೆ ಚೆನ್ನಾಗಿ ಗೊತ್ತಿಲ್ಲ ಅಂತಂದ್ರೆ ನೀವು ಒಳ್ಳೆ ಕಮೆಂಟ್ ಹಾಕಿ, ಹಾ. ಒಳ್ಳೆ ಕಂಟೆಂಟ್ ಮಾಡಿ ಅಂತ ಹೇಳಿ ಹಾ ಈಗ ತಿಳ್ಕೊತಾರೆ. ತಿಳ್ಕೊಂಡು ಒಂದು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾರೆ. ನೋಡಿ ನಮ್ಮ ಗೌರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಇವಾಗ ಅವರು ನಮ್ಮ ಮೇಲೆ ಇಟ್ಟಿರೋ ಒಂದು ನಂಬಿಕೆನ ನಾವು ಮೋಸ ಮಾಡ್ದಂಗೆ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಹೋಗ್ತೀವಿ. ಇವಾಗ ಜಸ್ಟ್ ಗೊತ್ತಿರೋದನ್ನ ನೀಟಾಗಿ ನೋಡ್ಕೊಂಡು ಎಲ್ಲರೂ ಲೈಕ್ ಮಾಡಿ. ಕೊಟ್ಟಿರೋದು ಅಲ್ಲೇ ಕಮೆಂಟ್ ಹಾಕಿ, ಹೌದು ಏನ್ ಅನ್ಸುತ್ತೆ ಕಮೆಂಟ್ ಹಾಕಿ. ಆಯ್ತು ಓಕೆ. ಒಳ್ಳೆ ಕಮೆಂಟ್ಗಳು ಹಾಕಿ ಹಾ ಒಂದು ಒಳ್ಳೆ ವಿಡಿಯೋಗಳನ್ನ ಮಾಡ್ತಾರೆ ಹಾ ಹಾ ಭಾವಿಸ್ತೀನಿ. ದೇವ್ರು ಒಳ್ಳೇದು ಮಾಡಲಿ. ಹಾ. ಆಲ್ ದ ಬೆಸ್ಟ್ ಬಚ್ಚನ್ ಫಾರ್ ಯುವರ್ ಯೂಟ್ಯೂಬ್ ಚಾನಲ್. ಸೊ ಎಷ್ಟು ವರ್ಷ ಯಾವಾಗ ಕ್ರಿಯೇಟ್ ಮಾಡಿದ್ರಿ? ಈಗ ಜಸ್ಟ್ ಹೊಸ ವರ್ಷದಿಂದ ಓಕೆ ಓಕೆ ಓಕೆ, ಆಲ್ ದ ಬೆಸ್ಟ್. ಇವತ್ತಿಗೆ ಕರೆಕ್ಟಾಗಿ 22 ದಿನ ಆಗಿದೆ. So, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿ, ಓಕೆ ಜಾಸ್ತಿ ಮಾನಿಟೈಸ್ ಆಗಿ ಓಕೆ ಬೆಳೀರಿ. ಓಕೆ ಒಳ್ಳೆದಾಗಿ. ಥ್ಯಾಂಕ್ ಯು ಧ್ರುವ. ನೋಡಿ ಈ ಥರ ಮಾತಾಡಿದ್ರು ನಮ್ಮ ಧ್ರುವ ಅವರು. ಇನ್ನು ಯಾರು ಏನೇನು ಮಾತಾಡ್ತಾರೆ ನೋಡಬೇಕು. ಸರಿ ಜೋರಾಗಿ ಕಲಾಚಂದನ ಅಂತ ಹೋಗೋಣ. ಹಾಂ ಇರಲಿ. ಇವನು ಕ್ರಿಯೇಟಿವಿಟಿ ಯಾರೋ ನೀನು? ಬಿಗ್ ಬಾಸ್ ಫ್ಯಾನ್ ಕಣ. ಇವನು ಕೀರ್ತಿ ಅಂತ ಹೇಳ್ಬಿಟ್ಟು. ದರ್ಶನ್ ಅವರ ಅಪ್ಪಟ ಅಭಿಮಾನಿ. ಆಯ್ತು ಹೇಳಿ. ರವಿ ಅಂತ ಹಾ ಕಲಾ ನಿಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳ್ರಿ. ಕಲಾಚಂದನ 143. ಚಂದನ 1 2 3 4. ಅಲ್ಲ ಕಣಯ್ಯ, ಹೇಳ್ಬೇಕನ್ರಿ ನೀವು. ಅಟ್ಟು ಕಲಾಚಂದನ 1438. ಕಲಾಚಂದನ 143 ಅನ್ನ ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿ ಮಾಡ್ತಾರೆ ಕಂಟೆಂಟ್. ಸರ್ಪ್ರೈಸ್. ಎಲ್ಲ ಅವನೆಲ್ಲ ನಮ್ಮ ಬರ್ರಿ, ನೀವು ಬೆಳಕಿಗೆ ಬರ್ರಿ. ಇಲ್ಲ ನಾವು ಕತ್ಲಲ್ಲಿ ಇರಕ್ಕೆ ಇಷ್ಟಪಡ್ತೀವಿ. ಬನ್ನಿ ಸುಮನ್ ಗೌಡ್ ಅಲಿಯಾಸ್ ಬೆಳಕಿಗೆ ಬನ್ನಿ. ಹೇಳ್ರಿ ನಿಮ್ಮ ಹೆಸರು ಹೇಳ್ರಿ. ಹೇಳ್ಬೇಕಾ? ಹಾ ನನ್ನ ಹೆಸರು ಸುಮನ್ ಗೌಡ ಅಂತ. ಹಾ ನಾನು ಒಬ್ಬ ಕಲಾ ವಿದ್ಯಾರ್ಥಿ. ಹಾ ಸುಮ್ಮನಿರಲ್ಲ, ಫ್ಲೋ ಅಲ್ಲಿ ಏನೋ ಬರ್ತಿದೆ. ಹಾ. ದಯವಿಟ್ಟು ನಮ್ಮ ಚಂದೋಣವ್ರ ಚಾನಲ್ ಹಾ. ಸಬ್ಸ್ಕ್ರೈಬ್ ಮಾಡಿ. ಒಂದ್ ನಿಮಿಷ ಹೀಗೆ ಬನ್ನಿ. ಹಾ ನಮ್ದು ಯೂಟ್ಯೂಬ್ ಚಾನಲ್ ಇದೆ ರವಿಗೌಡ ಅಂತ, ಅದನ್ನು ಫಾಲೋ ಮಾಡಿ. ಆಯ್ತಪ್ಪ. ನೋಡಿ ಇವರು ನಮ್ಮ ಟೀಮ್ಗೆ ಹೊಸ್ದಾಗಿ ಬಂದಿದ್ದಾರೆ. ಬನ್ನಿ, ನಿಮ್ಮ ಹೆಸರು ಹೇಳಿ ಸರ್. ಪ್ರೀತಮ್ ಗೌಡ. ಹಾ ಏನ್ ಮಾಡ್ತಿದ್ದೀರಿ? ಇವಾಗ ಓದ್ತಾ ಇದ್ದೀನಿ. ಹೌದಾ ಆಮೇಲೆ ಅದ್ರ ಜೊತೆ ಇದು ಮಾಡೋಣ ಅಂತ. ಹೌದಾ ಬನ್ನಿ, ನಮ್ಮ ಟೀಮ್ಗೆ ನಿಮಗೆ ವೆಲ್ಕಮ್. GPIER ರಂಗತಂಡಕ್ಕೆ ತಮಗೆ ಸ್ವಾಗತ. ಹಾಂ ಹಾಂ ಓಕೆ ಬನ್ನಿ ಡೈಲಿ ರಿಹರ್ಸಲ್ಗೆ ಎಲ್ರಿ. ಓಕೆ, ಈಗ ನೋಡಿದ್ರಲ್ಲ ನಮ್ಮ GPIER ರಂಗತಂಡದಲ್ಲಿ ರಿಹರ್ಸಲ್ ಹೇಗೆ ನಡೆಯುತ್ತೆ ಅಂತ. ಈಗ ಸ್ವಲ್ಪ ಜನ ಹುಡುಗರಿದ್ರು, ಪೂರ್ತಿ ಹುಡುಗರು ಬಂದಿಲ್ಲ. ತುಂಬ ಜನ ಹುಡುಗರು ಬಂದರೆ ಫುಲ್ಲು ತುಂಬ ಹುಡ್ತದೆ ನಮ್ಮ ಈ ತಾಲೀಮು ಕೊಠಡಿ. ಇದೊಂದು ಸಣ್ಣ ಛಲಕ್ ತೋರಿಸಿದ್ದೀನಿ ನಿಮಗೆ. ನಾನು ಮುಂದೆ ಇನ್ನು ರಿಹರ್ಸಲ್ ಬರ್ತಾ ಇರಬೇಕಾದ್ರೆ ತುಂಬ ಇನ್ನೂ ಜನ ಎಲ್ಲ ಬರ್ತಾ ಇರ್ತಾರೆ, ಹುಡುಗರುಗಳೆಲ್ಲ. ಅವರೆಲ್ಲರನ್ನೂ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ @ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.